ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅನಂತಪುರ ಇಂಡಸ್ಟ್ರೀಸ್ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟ, ಓರ್ವ ಕಾರ್ಮಿಕ ಸಾವು. ತಮಿಳುನಾಡಿನಲ್ಲಿ ಜ್ವರ ಬಾಧಿಸಿ ಓರ್ವ ಬಾಲಕಿ ಸಾವು, ಅಂತ್ಯ ಸಂಸ್ಕಾರದ ಜವಾಬ್ದಾರಿ ವಹಿಸಿದ ಸ್ಥಳೀಯರು. ಕಾಸರಗೋಡು ಉಪಜಿಲ್ಲಾ ಕಲೋತ್ಸವ ಅಕ್ಟೋಬರ್ 30ರಿಂದ ನವೆಂಬರ್ 5ರವರೆಗೆ ಸಿದ್ಧತೆಗಳು ಪೂರ್ಣವಾಗಿದೆ ಎಂದು ಪದಾಧಿಕಾರಿಗಳು. ಕೊಳತೂರಿನಲ್ಲಿ ಭಯ ಹುಟ್ಟಿಸಿದ ಚಿರತೆ ಈಗ ಪುತ್ತೂರು ಪ್ರಾಣಿ ಸಂಗ್ರಹಾಲಯದಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುತ್ತಿರುವ ರೆಮೋ. ಕೆಲಸದ ಸ್ಥಳಗಳು ಮಹಿಳಾ ಸ್ನೇಹಿಯಾಗಿರಬೇಕು, ಮಹಿಳಾ ಆಯೋಗದ ಸದಸ್ಯೆ ಪಿ ಕುಂಜಾಯಿಷಾ ಹೇಳಿಕೆ. ವಾರ್ತೆಗಳು ವಿವರವಾಗಿ. ಕುಂಬಳೆ ಅನಂತಪುರದ ಡಕ್ಕರ್ ಪ್ಯಾನೆಲ್ ಇಂಡಸ್ಟ್ರೀಸ್ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟ ಸಂಭವಿಸಿದೆ. ಘಟನೆಯಲ್ಲಿ ಒಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದು 6 ಮಂದಿ ಕಾರ್ಮಿಕರು ಗಾಯಗೊಂಡಿದ್ದಾರೆ. ಜಿಲ್ಲಾಧಿಕಾರಿಯವರ ಸೂಚನೆಯ ಮೇರೆಗೆ ಫ್ಯಾಕ್ಟರಿ ಅಂಡ್ ಬಾಯ್ಲರ್ಸ್ ಡಿಪಾರ್ಟ್ಮೆಂಟ್ ತನಿಖೆ ನಡೆಸುತ್ತಿದೆ. ಕುಂಬಳೆ ಅನಂತಪುರ ಡೆಕ್ಕರ್ ಪ್ಯಾನೆಲ್ ಇಂಡಸ್ಟ್ರೀಸ್ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟಗೊಂಡು ದೊಡ್ಡ ಅಪಘಾತ ಸಂಭವಿಸಿದೆ. ಕಳೆದ ದಿನ ಸಂಜೆ 6:50ರ ಸುಮಾರಿಗೆ ಆಗಿದೆ ಘಟನೆ ಸಂಭವಿಸಿರುವುದು. ಸುತ್ತಮುತ್ತಲಿನ ಪ್ರದೇಶಗಳು ಸಹ ಭೀಕರ ಸ್ಫೋಟದಿಂದ ನಡುಗಿ ಹೋಗಿವೆ. ಅಪಘಾತದಲ್ಲಿ ಓರ್ವ ಕಾರ್ಮಿಕ ಸಾವನ್ನಪ್ಪಿದ್ದು 6 ಮಂದಿ ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿರುತ್ತಾರೆ. ಸ್ಫೋಟದ ತೀವ್ರತೆಗೆ ಕಾರ್ಖಾನೆ ಕಟ್ಟಡದ ಎಲ್ಲ ಭಾಗಗಳು ನಾಶವಾಗಿವೆ. ಅಪಘಾತ ಸಂಭವಿಸಿದಾಗ ಕಾರ್ಖಾನೆಯೊಳಗೆ ಕೆಲಸ ಮಾಡುತ್ತಿದ್ದ ಸುಮಾರು 20 ಕಾರ್ಮಿಕರು ದುರಂತದಲ್ಲಿ ಭಾಗಿಯಾಗಿದ್ದಾರೆ. ಮೃತಪಟ್ಟ ಕಾರ್ಮಿಕ 19 ವರ್ಷದ ನಜೀರುಲ್ ಅಲಿ ಅಸ್ಸಾಂ ನಿವಾಸಿಯಾಗಿದ್ದಾರೆ. ಇವರಲ್ಲಿ ಹಲವರ ಸ್ಥಿತಿ ಗಂಭೀರವಾಗಿದ್ದು, ಕಾಸರಗೋಡಿನಿಂದ ಸುಮಾರು 15 ಆಂಬ್ಯುಲೆನ್ಸ್ಗಳನ್ನು ತರಿಸಿ ಕಾರ್ಮಿಕರನ್ನು ತಕ್ಷಣವೇ ಕುಂಬಳೆ ಹಾಗೂ ಮಂಗಳೂರಿನ ಆಸ್ಪತ್ರೆಗಳಿಗೆ ಸ್ಥಳಾಂತರಿಸಲಾಯಿತು. ಅಪಘಾತದಿಂದ ರಕ್ಷಿಸಲ್ಪಟ್ಟ ಕಾರ್ಮಿಕರು ಇನ್ನೂ ಆಘಾತದಲ್ಲಿದ್ದಾರೆ. ಇಷ್ಟು ದೊಡ್ಡ ಅಪಘಾತದಿಂದ ಪಾರಾಗಿದ್ದೇವೆ ಎಂಬ ಅಂಶವನ್ನು ಅನೇಕ ಕಾರ್ಮಿಕರಿಗೆ ಇನ್ನೂ ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. बॉयलर नहीं वो आदमी का नाम क्या है? आदमी का इधर में बहुत सारा आदमी है. किसका नाम है? ये इधर में काम करता है. बहुत सारा आदमी रुकता है ना. किसका नाम याद रखेगा? शिफ्ट का टाइम कितना आदमी के अंदर से? ये लोग रात के 8-9 बजे तक काम करता है. बाद में शिफ्ट चेंज होता है. 8 नहीं आदमी रुकता है. 4 आदमी 3-4 आदमी ऐसे ഹോസ്പിറ്റൽ പറഞ്ഞിട്ടുണ്ട്. 4-5 പേരെ കൊണ്ടുവരണം. പക്ഷെ ഗുരുതരം എന്ന് പറഞ്ഞിട്ടുണ്ട്. പക്ഷെ അധികം ആൾക്കാർക്കൊന്നും സംഭവിച്ചിട്ടില്ല. ಅತಿಯಾದ ಒತ್ತಡದಿಂದಾಗಿ ಬಾಯ್ಲರ್ ಸ್ಫೋಟಗೊಂಡಿದೆ ಎಂಬುದು ಪ್ರಾಥಮಿಕ ನಿಗಮನ. ಅಪಘಾತ ವರದಿಯಾದ ತಕ್ಷಣ ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ಕುಂಬಳೆ ಪೊಲೀಸರು ಸ್ಥಳಕ್ಕೆ ತಲುಪಿ ರಕ್ಷಣಾ ಕಾರ್ಯಾಚರಣೆಗೆ ನೇತೃತ್ವ ವಹಿಸಿದರು. ಕಾಸರಗೋಡು ಹಾಗೂ ಉಪ್ಪಳದ ಅಗ್ನಿಶಾಮಕ ದಳದ ಘಟಕಗಳು ಸಹ ಸ್ಥಳಕ್ಕೆ ತಲುಪಿ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಿದವು. ಹಲವು ಗಂಟೆಗಳ ಪ್ರಯತ್ನದ ಬಳಿಕ ಅಗ್ನಿಶಾಮಕ ದಳಕ್ಕೆ ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸಲು ಸಾಧ್ಯವಾಯಿತು. ഹോസ്പിറ്റലിലേക്ക് കൊണ്ടുപോയ ആൾക്കാരെ നമ്മൾ നോക്കി ബാക്കിയുള്ള ഇവിടെ എല്ലാവരും കൺഫേം ചെയ്ത് ആരും ഇല്ലാന്ന് ഉറപ്പ് വരുത്തിയിട്ടുണ്ട്. തീ പൂർണ്ണമായിട്ട് അയച്ചു. ഇതിപ്പോ നമ്മളെ ഫയർഫോഴ്സിന്റെ പ്രാഥമിക നിഗമനം ഇത് തീ പൊട്ടിത്തെറിച്ചിട്ടാണോ അതോ ആ ഒരു ഷെഡ് വീണിട്ടാണോ കൂടുതൽ ആളുകൾക്ക് പരിക്ക് പറ്റിയത്? അങ്ങനെ ഈ പൊട്ടിത്തെറിയിൽ തന്നെ ആവാനാണ് സാധ്യത. അത് കൃത്യമായിട്ട് പരിശോധിച്ചാലേ മനസ്സിലാവും. അത് നാളെ അതിന്റെ പരിശോധന തുടരും ബാക്കി കാര്യങ്ങൾ. ഇത് പിന്നെ അമിതമായ ചൂട് കൊണ്ട് ബോയിലർ പൊട്ടിത്തെറിച്ചെന്ന് മനസ്സിലാക്കും. നമുക്കൊരു 6:47 കോൾ വരുന്നത് കാസർഗോഡ് ഫയർ സ്റ്റേഷനിലേക്ക്. അപ്പോൾ നമ്മളിവിടെ എത്തുമ്പോൾ തന്നെ എല്ലാ കാഷ്വാലിറ്റിനെയും ഇവർ ഇവിടുന്ന് ഹോസ്പിറ്റലിലേക്ക് മാറ്റിയിട്ടുണ്ടായിരുന്നു. നമ്മൾ നേരത്തെ തൊഴിലാളികൾ പറഞ്ഞതേ ഇത് ലീക്ക് ഉണ്ടായിരുന്നു. അത് നേരത്തെ ഇവരോടൊക്കെ പറഞ്ഞതാണ്. പക്ഷേ അവരൊക്കെ വലിയ ആളുകളല്ലേ, അതുകൊണ്ട് ഇത് മാറ്റിയില്ല എന്നൊക്കെ തൊഴിലാളികൾ, അന്യസംസ്ഥാന തൊഴിലാളികൾ പറഞ്ഞിരുന്നു. അപ്പോൾ പ്രാഥമികമായിട്ട് എന്തെങ്കിലും മനസ്സിലാവുന്നുണ്ടോ? അതിനെപ്പറ്റി ഇപ്പോൾ വ്യക്തമായിട്ട് ഇപ്പോൾ നമുക്ക് പറയാൻ പറ്റില്ല. എങ്ങനെയാണെന്നുള്ള പരിശോധിച്ചാലേ പറയാൻ പറ്റൂ. അത് പരിശോധിക്കാം. എൻ്റെ കാര്യങ്ങളെല്ലാം പരിശോധിക്കും. തീ ഇപ്പോൾ പൂർണ്ണമായി അണച്ചിട്ടുണ്ട്. നമ്മൾ JCB കൊണ്ടുവന്ന് മാറ്റി ജെയിൻ്റെ റോ മെറ്റീരിയൽസ് കംപ്ലീറ്റ് വലിച്ച് മാറ്റി കംപ്ലീറ്റ് അതിൻ്റെ കൂടെ തന്നെ വേറെ ആരെങ്കിലും അതിൻ്റെ അകപ്പെട്ടിട്ടുണ്ടോ എന്ന് നോക്കി ഫുള്ളായിട്ട് ആക്കിപ്പോൾ നമ്മളിപ്പോൾ ഏകദേശം വൈൻഡപ്പ് ചെയ്യാനായി. ದುರಂತದ ಸುದ್ದಿ ಕೇಳಿ ಕಾರ್ಖಾನೆ ಆವರಣದ ಬಳಿ ದೊಡ್ಡ ಜನಸಮೂಹ ಜಮಾಯಿಸಿತ್ತು. ಇದು ರಕ್ಷಣಾ ಕಾರ್ಯಾಚರಣೆಗೆ ಸಣ್ಣ ಪುಟ್ಟ ಅಡೆತಡೆಗಳನ್ನು ಸೃಷ್ಟಿಸಿತು. ಈ ಮಧ್ಯೆ ಸ್ಫೋಟದ CCTV ದೃಶ್ಯಗಳು ಹೊರಹೊಮ್ಮಿದ್ದು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕೋಲಾಹಲವನ್ನು ಸೃಷ್ಟಿಸಿದೆ. ಬಾಯ್ಲರ್ ಸ್ಫೋಟದ ಬಗ್ಗೆ ಜಿಲ್ಲಾಧಿಕಾರಿ ವಿವರವಾದ ತನಿಖೆಗೆ ಆದೇಶಿಸಿದ್ದಾರೆ. ಅಪಘಾತದ ನಿಜವಾದ ಕಾರಣವನ್ನು ಕಂಡುಹಿಡಿಯಲು ಹಾಗೂ ಸುರಕ್ಷತಾ ಲೋಪಗಳನ್ನು ಪರಿಶೀಲಿಸಲು ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿದೆ. ತನಿಖೆಯ ಜವಾಬ್ದಾರಿಯನ್ನು ಎರ್ನಾಕುಳಂನ ಫ್ಯಾಕ್ಟರಿ ಆ್ಯಂಡ್ ಬಾಯ್ಲರ್ಸ್ ಡಿಪಾರ್ಟ್ಮೆಂಟ್ಗೆ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ವಿವರವಾದ ವರದಿಯ ಆಧಾರದ ಮೇಲೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಪೂರ್ವಾಗ್ರಹವಿಲ್ಲದೆ ಸುರಕ್ಷತಾ ಮಾನದಂಡಗಳನ್ನು ಪಾಲಿಸದವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾಧಿಕಾರಿ ಸ್ಪಷ್ಟಪಡಿಸಿದ್ದಾರೆ.
ಸ್ಫೋಟ ಸಂಭವಿಸಿದ ಕಾರ್ಖಾನೆ ಆವರಣದಲ್ಲಿ ಪೊಲೀಸರು ಭದ್ರತಾ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡಿದ್ದಾರೆ. ಅಪಘಾತದ ಬಳಿಕ ಕಾರ್ಖಾನೆ ಆವರಣದಲ್ಲಿ ಭಾರೀ ಭದ್ರತೆಯನ್ನು ಸೃಷ್ಟಿಸಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ತೂಮಿನಾಡಿನಲ್ಲಿ ಮಾನವೀಯತೆಗೆ ಉದಾಹರಣೆಯಾದ ಘಟನೆ. ಸಂಬಂಧಿಕರ ಮನೆಗೆ ಬಂದ ಮಕ್ಕಳಿಗೆ ಜ್ವರ ಬಾಧಿಸಿ ಓರ್ವ ಬಾಲಕಿ ಸಾವು. ಇನ್ನೋರ್ವ ಬಾಲಕಿಗೆ ಚಿಕಿತ್ಸೆ ನೀಡುವ ಜವಾಬ್ದಾರಿಯನ್ನು ವಹಿಸಿಕೊಂಡ ಸ್ಥಳೀಯರು. ಕೇರಳ ಕರ್ನಾಟಕ ಗಡಿಯಲ್ಲಿರುವ ತೂಮಿನಾಡು ಪ್ರದೇಶದಲ್ಲಿ ಹರಿಯಾಣದಿಂದ ಸಂಬಂಧಿಕರ ಮನೆಗೆ ಬಂದ ಇಬ್ಬರು ಬಾಲಕಿಯರಿಗೆ ತೀವ್ರ ಜ್ವರ ಕಾಣಿಸಿಕೊಂಡಿದ್ದು, ಜ್ವರ ಹೆಚ್ಚಾದ ಪರಿಣಾಮ ಓರ್ವ ಬಾಲಕಿ ಸಾವನ್ನಪ್ಪಿದರು ಹಾಗೂ ಇನ್ನೋರ್ವ ಬಾಲಕಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹರಿಯಾಣದ ಮೂಲದ ಮಾಹಿ ಎಂಬವರಾಗಿದ್ದಾರೆ ಮೃತಪಟ್ಟ ದುರ್ದೈವಿ. ಜೊತೆಗಿದ್ದ ಕನ್ನಿಕಾ ಗಂಭೀರ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸಂಬಂಧಿಕರ ಮನೆಗೆ ಬಂದ ಬಳಿಕ ಅಲ್ಲಿ ಸಂಬಂಧಿಕರು ಇಲ್ಲದ ಕಾರಣ ಬಾಲಕಿಯರು ಅಸ್ವಸ್ಥರಾದಾಗ ತೂಮಿನಾಡಿನ ಸಾಮಾಜಿಕ ಕಾರ್ಯಕರ್ತರು ಮಧ್ಯಪ್ರವೇಶಿಸಿ ತಕ್ಷಣ ಬಾಲಕಿಯರನ್ನು ಆಸ್ಪತ್ರೆಗೆ ಸ್ಥಳಾಂತರಿಸಿದರು. ಸಮಾಜ ಸೇವಕ ಇಲಿಯಾಸ್ ತೂಮಿನಾಡು ಹಾಗೂ ಗುಂಪಿನ ಸದಸ್ಯರು ಬಾಲಕಿಯರನ್ನು ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ನೀಡಿದ್ದಾರೆ. ಹರಿಯಾಣದಲ್ಲಿರುವ ಬಾಲಕಿಯರ ಕುಟುಂಬವನ್ನು ಸಂಪರ್ಕಿಸಿ ಅವರಿಗೆ ಧೈರ್ಯ ತುಂಬಿದ್ದಾರೆ. ಮಾಹಿಯ ಪೋಷಕರು ದೂರದಲ್ಲಿದ್ದ ಕಾರಣ ಸಾಮಾಜಿಕ ಕಾರ್ಯಕರ್ತರ ಗುಂಪು ಅಂತ್ಯಕ್ರಿಯೆಯ ಎಲ್ಲ ವ್ಯವಸ್ಥೆಯ ಉಸ್ತುವಾರಿಯನ್ನು ವಹಿಸಿಕೊಂಡಿತು. ಉದ್ಯಾವರ ಸ್ಮಶಾನದಲ್ಲಿ ಮಾಹಿಯವರ ಅಂತ್ಯಕ್ರಿಯೆಯನ್ನು ನಡೆಸಲಾಯಿತು. ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕನ್ನಿಕಾ ಅವರ ಸಂಪೂರ್ಣ ವೈದ್ಯಕೀಯ ವೆಚ್ಚವನ್ನು ಸಮಾಜ ಕಾರ್ಯಕರ್ತರು ಭರಿಸುವುದಾಗಿ ತಿಳಿಸಿದರು. ಅಬ್ದುಲ್ ಲತೀಫ್ ಬಾಬಾ, ಆಶಿಕ್, ರಫೀಕ್, ಅನ್ವರ್, ಇಬ್ಬು, ಹರೀಶ್, ಶನ್ನು, ಖಲೀಲ್ ಮುಂತಾದವರು ಈ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು. ಈ ಘಟನೆ ಸ್ಥಳೀಯರಲ್ಲಿ ತೀವ್ರ ದುಃಖವನ್ನುಂಟು ಮಾಡಿದರೂ ಮಾನವೀಯತೆಯೊಂದಿಗೆ ಸಹಾಯ ಹಸ್ತ ಚಾಚಿದ ತೂಮಿನಾಡಿನ ಸಮಾಜ ಕಾರ್ಯಕರ್ತರ ಕಾರ್ಯಗಳು ವ್ಯಾಪಕ ಪ್ರಶಂಸೆಗೆ ಪಾತ್ರವಾಗಿವೆ. ಅಬ್ದುಲ್ ರೆಹಮಾನ್, ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕಾಸರಗೋಡು ಉಪಜಿಲ್ಲಾ ಕಲೋತ್ಸವ ಅಕ್ಟೋಬರ್ 30ರಿಂದ ನವೆಂಬರ್ 5ರವರೆಗೆ ಕಾಸರಗೋಡು ಸರಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕಾಸರಗೋಡು ಉಪಜಿಲ್ಲಾ ಶಾಲಾ ಕಲೋತ್ಸವ ಅಕ್ಟೋಬರ್ 30, 31 ಹಾಗೂ ನವೆಂಬರ್ 3, 4ರಂದು ಕಾಸರಗೋಡು GHSSನಲ್ಲಿ ನಡೆಯಲಿದೆ. ಸುಮಾರು 140 ಶಾಲೆಗಳಿಂದ 14 ವೇದಿಕೆಗಳಲ್ಲಿ ನಡೆಯಲಿರುವ 314 ಸ್ಪರ್ಧೆಗಳಲ್ಲಿ ಒಟ್ಟು 7654 ಮಕ್ಕಳು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡಿದ್ದಾರೆ. ಕಾಸರಗೋಡು GHSನಲ್ಲಿ ಸಿದ್ಧಪಡಿಸಲಾದ 6 ವೇದಿಕೆಗಳ ಜೊತೆಗೆ ಮಹಿಳಾ ಸಭಾಂಗಣ, ಚಿನ್ಮಯ ವಿದ್ಯಾಲಯ ಸಭಾಂಗಣ, ನಗರಸಭಾ ಕಾನ್ಫರೆನ್ಸ್ ಹಾಲ್, ಲೈಬ್ರರಿ ಹಾಲ್, ಟೌನ್ ಹಾಲ್ ಹಾಗೂ ಸಂಧ್ಯಾರಾಗಂ ಸಭಾಂಗಣ ಸೇರಿದಂತೆ ಸುಮಾರು 8 ಇತರ ವೇದಿಕೆಗಳನ್ನು ನಗರಸಭಾ ಕಚೇರಿ ಬಳಿ ಸಿದ್ಧಪಡಿಸಲಾಗುವುದು. ನವೆಂಬರ್ 3ರಂದು ಮಧ್ಯಾಹ್ನ 3 ಗಂಟೆಗೆ ಶಾಸಕ ಎನ್.ಎ. ನೆಲ್ಲಿಕುನ್ನು ಉದ್ಘಾಟಿಸಲಿದ್ದಾರೆ. ನಗರಸಭಾ ಚೇರ್ಮನ್ ಹಾಗೂ ಸಂಘಟನಾ ಸಮಿತಿ ಅಧ್ಯಕ್ಷ ಅಬ್ಬಾಸ್ ಬೇಗಂ ಅಧ್ಯಕ್ಷತೆ ವಹಿಸಲಿದ್ದಾರೆ. ಕೇರಳ ಜಾನಪದ ಅಕಾಡೆಮಿ ಪ್ರಶಸ್ತಿ ವಿಜೇತ ಹಾಗೂ ರಿಯಾಲಿಟಿ ಶೋ ಖ್ಯಾತಿಯ ಸುರೇಶ್ ಪಳ್ಳಿಪರ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಪ್ರತಿನಿಧಿಗಳು, ಅಧಿಕಾರಿಗಳು, ವಿವಿಧ ಸಂಸ್ಥೆಗಳ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಕಾಸರಗೋಡು ಉಪಜಿಲ್ಲೆ ಜಿಲ್ಲೆಯ ಅತಿ ದೊಡ್ಡ ಉಪಜಿಲ್ಲೆಯಾಗಿದೆ. ಗ್ರೀನ್ ಪ್ರೋಟೋಕಾಲ್ ಸಂಪೂರ್ಣವಾಗಿ ಪಾಲಿಸುವ ಮೂಲಕ ಕಲೋತ್ಸವ ನಡೆಯಲಿದೆ ಎಂದು ಪದಾಧಿಕಾರಿಗಳು ತಿಳಿಸಿದ್ದಾರೆ. കാസർഗോഡ് ഉപജില്ല കലോത്സവവുമായി ബന്ധപ്പെട്ടുള്ള കാര്യങ്ങൾ സൂചിപ്പിക്കുവാൻ വേണ്ടിയാണ്. 140ഓളം സ്കൂളിൽ നിന്ന് ഏകദേശം 12,000 കുട്ടികൾ മാറ്റൊരുക്കുന്ന ഒരു പരിപാടിയാണ് നമ്മുടെ കാസർഗോഡ് ഉപജില്ലാ കലോത്സവം എന്ന് പറയുന്നത്. ഒക്ടോബർ 30, 31 തീയതികളിലും അതുപോലെ തന്നെ നവംബർ 3, 4, 5 തീയതികളിലുമായിട്ടാണ് നമ്മുടെ കാസർഗോഡ് GHSS സ്കൂളിൽ വെച്ച് നടക്കുന്നത്. അപ്പോൾ ഇതിൻ്റെ ഏകദേശം പണികളൊക്കെ പൂർത്തിയായി വന്നുകൊണ്ടിരിക്കുകയാണ്. ಸಂಘಟನಾ ಸಮಿತಿ ಚೇರ್ಮನ್ ಅಬ್ಬಾಸ್ ಬೇಗಂ, ಜನರಲ್ ಕನ್ವೀನರ್ PK ಸುನಿಲ್, ಪ್ರಾಂಶುಪಾಲೆ ಎ ಉಷಾ, AEO ಅಗಸ್ಟಿನ್ ಬರ್ನಾರ್ಡ್ ಮೊಂತೆರೋ, PTA ಅಧ್ಯಕ್ಷ NK ಉದಯಕುಮಾರ್, SMC ಅಧ್ಯಕ್ಷ ಆನ್ಸಿ ಮ್ಯಾಥ್ಯೂ, ಮೀಡಿಯಾ ಆ್ಯಂಡ್ ಪಬ್ಲಿಸಿಟಿ ಚೇರ್ಮನ್ ಪ್ರದೀಪ್ ನಾರಾಯಣನ್, ಸಂಚಾಲಕ CK ಮದನನ್, TV ನಾರಾಯಣನ್, ಸಂಚಾಲಕ T ಮಧುಪ್ರಶಾಂತ್, ಹಣಕಾಸು ಸಮಿತಿ ಸಂಚಾಲಕ B ಉಷಾಕುಮಾರಿ ಮೊದಲಾದವರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊಳತ್ತೂರಿನಲ್ಲಿ ಭಯ ಹುಟ್ಟಿಸಿದ್ದ ಚಿರತೆ ಈಗ ಪುತ್ತೂರು ಪ್ರಾಣಿ ಸಂಗ್ರಹಾಲಯದಲ್ಲಿ ರೆಮೋ ಆಗಿದೆ. 7 ತಿಂಗಳ ಹಿಂದೆ ಸ್ಥಳೀಯರಿಗೆ ತೊಂದರೆ ನೀಡಿದ್ದ ಚಿರತೆಯನ್ನು ಅರಣ್ಯ ಇಲಾಖೆಯಿಂದ ಹಿಡಿಯಲಾಗಿತ್ತು. ಗಾಯಗೊಂಡ ಗಂಡು ಚಿರತೆ ಸಂಗ್ರಹಾಲಯದ ಪಶುವೈದ್ಯಕೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿತ್ತು.
ಸುಮಾರು 1.5 ವರ್ಷಗಳ ಕಾಲ ಕೊಳತ್ತೂರು ಗ್ರಾಮವಾಸಿಗಳನ್ನು ಭಯ ಹುಟ್ಟಿಸಿದ ಚಿರತೆ ಈಗ ರೆಮೋ ಆಗಿದ್ದು ಪುತ್ತೂರು ಪ್ರಾಣಿ ಸಂಗ್ರಹಾಲಯದಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಚಿರತೆ ಬಲೆಯಲ್ಲಿ ಗಾಯಗೊಂಡ ಬಳಿಕ ಪ್ರಾಣಿ ಸಂಗ್ರಹಾಲಯದ ಪಶುವೈದ್ಯಕೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿತ್ತು. ಕೇಂದ್ರ ಮೃಗಾಲಯ ಪ್ರಾಧಿಕಾರದಿಂದ ಅನುಮತಿ ಪಡೆದ ಬಳಿಕ ಚಿರತೆಯನ್ನು ಪ್ರಾಣಿ ಸಂಗ್ರಹಾಲಯಕ್ಕೆ ವರ್ಗಾಯಿಸಲಾಯಿತು. ಕೊಳತ್ತೂರಿನಿಂದ ಕರೆದೊಯ್ಯಲಾದ ಈ ಗಂಡು ಚಿರತೆ ಪ್ರಾಣಿ ಸಂಗ್ರಹಾಲಯದಲ್ಲಿರುವ 3 ಚಿರತೆಗಳಲ್ಲಿ ಒಂದಾಗಿದೆ. ಮಾರ್ಚ್ 26ರಂದು ಬೇಡಡ್ಕ ಪಂಚಾಯಿತಿನ ಕೊಳತ್ತೂರಿನ ಅವಲುಂಗಾಲಿನಿಂದ ಅರಣ್ಯ ಇಲಾಖೆ ಚಿರತೆಯನ್ನು ಹಿಡಿದಿದೆ. ಫೆಬ್ರವರಿ 5ರಂದು ಕೊಳತ್ತೂರಿನ ಮಂಡತುಕೋಡಿನಲ್ಲಿ ಮುಳ್ಳುಹಂದಿಗೆ ಇಟ್ಟಿದ್ದ ಬಲೆಯ ಕಬ್ಬಿಣದ ಕೇಬಲ್ನಲ್ಲಿ ಸಿಲುಕಿಕೊಂಡ ಅದರ ಮುಂಭಾಗದ ಬಲಗಾಲಿಗೆ ಗಾಯವಾಯಿತು. ಈ ಸಂದರ್ಭ ಅರಣ್ಯ ಇಲಾಖೆಯ ನೇತೃತ್ವದಲ್ಲಿ ಅದನ್ನು ಸೆರೆ ಹಿಡಿಯಲು ಪ್ರಯತ್ನಿಸಿದಾಗ ಅದು ತಪ್ಪಿಸಿಕೊಂಡಿತು. ಈ ಮಧ್ಯೆ ಅದರ ಮುಖವು ಗಂಭೀರವಾಗಿ ಗಾಯಗೊಂಡಿತು. ಬಳಿಕ ಸೆರೆ ಹಿಡಿಯಲಾದ ಚಿರತೆಯನ್ನು ಅರಣ್ಯ ಇಲಾಖೆಯ ಮುಖ್ಯ ಸಂರಕ್ಷಣಾಧಿಕಾರಿಗಳ ಅನುಮತಿಯೊಂದಿಗೆ ಚಿಕಿತ್ಸೆಗಾಗಿ ಪ್ರಾಣಿ ಸಂಗ್ರಹಾಲಯಕ್ಕೆ ಕರೆದೊಯ್ಯಲಾಯಿತು. ಪಶುವೈದ್ಯಕೀಯ ಆಸ್ಪತ್ರೆಯ ವೈದ್ಯರು ಪರೀಕ್ಷಿಸಿದ ಬಳಿಕ ಚಿರತೆ ಕಳೆದ 7 ತಿಂಗಳಿನಿಂದ ಪ್ರಾಣಿ ಸಂಗ್ರಹಾಲಯದ ಪಶುವೈದ್ಯಕೀಯ ಆಸ್ಪತ್ರೆಯಲ್ಲಿದೆ. ಗಾಯವು ಸಂಪೂರ್ಣವಾಗಿ ವಾಸಿಯಾದ ಬಳಿಕ ಅಧಿಕಾರಿಗಳು ಅದಕ್ಕೆ ರೆಮೋ ಎಂದು ಹೆಸರಿಸಿದರು. ರೆಮೋ ಆರಂಭದಲ್ಲಿ ಆಕ್ರಮಣಕಾರಿಯಾಗಿದ್ದನು, ಆದರೆ ಈಗ ರೆಮೋ ತುಂಬ ವಿಧೇಯ ಮಗುವಾಗಿದ್ದಾನೆ. ಚಿರತೆಗೆ ಸುಮಾರು 6 ವರ್ಷ ವಯಸ್ಸಾಗಿದೆ ಎಂದು ವೈದ್ಯರು ಅಂದಾಜಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೆಲಸದ ಸ್ಥಳಗಳು ಮಹಿಳಾ ಸ್ನೇಹಿಯಾಗಿರಬೇಕೆಂದು ಮಹಿಳಾ ಆಯೋಗದ ಸದಸ್ಯೆ ಪಿ ಕುಂಜಾಯಿಷಾ ಹೇಳಿದರು. ಕಾಸರಗೋಡು ಕಲೆಕ್ಟರೇಟ್ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆದ ಮಹಿಳಾ ಆಯೋಗದ ಅದಾಲತ್ ಬಳಿಕ ಸದಸ್ಯೆ ಮಾತನಾಡುತ್ತಿದ್ದರು. ಕಾಸರಗೋಡಿನಲ್ಲಿ ನಡೆದ ಸಭೆಯಲ್ಲಿ 23 ದೂರುಗಳನ್ನು ಪರಿಗಣಿಸಲಾಯಿತು. ಕೆಲಸದ ಸ್ಥಳಗಳನ್ನು ಮಹಿಳಾ ಸ್ನೇಹಿಯನ್ನಾಗಿ ಮಾಡಬೇಕು. ಮಹಿಳಾ ಆಯೋಗ. ರಾಜ್ಯ ಮಹಿಳಾ ಆಯೋಗದ ಸದಸ್ಯೆ ಪಿ ಕುಂಜಾಯಿಷಾ ಆಶ್ರಯದಲ್ಲಿ ಕಾಸರಗೋಡು ಕಲೆಕ್ಟರೇಟ್ ಕಾನ್ಫರೆನ್ಸ್ ಹಾಲ್ನಲ್ಲಿ ಮಹಿಳಾ ಆಯೋಗದ ಅದಾಲತ್ ನಡೆಯಿತು. ಅದಾಲತ್ ನಂತರ ಮಾತನಾಡಿ, ವಿದ್ಯಾವಂತ ಮಹಿಳೆಯರನ್ನು ಕೆಲಸದ ಸ್ಥಳಗಳಲ್ಲಿ ಶೋಷಣೆ ಮಾಡಲಾಗುತ್ತಿದೆ. ಖಾಸಗಿ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಸರಿಯಾದ ವೇತನ ನೀಡದೇ ಇರುವ ಹೀನ ಕಾರ್ಯಗಳು ಮಹಿಳಾ ಆಯೋಗದ ಗಮನಕ್ಕೆ ಬಂದಿದೆ ಹಾಗೂ ಆಯೋಗವು ಇದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತದೆ ಎಂದು ಹೇಳಿದರು. ಕೌಟುಂಬಿಕ ಸಮಸ್ಯೆಗಳು, ಗಡಿರಸ್ತೆ ವಿವಾದಗಳು, ನೆರೆಹೊರೆಯವರ ನಡುವಿನ ಸಮಸ್ಯೆಗಳು ಇತ್ಯಾದಿ ಬಾಹ್ಯ ಹಸ್ತಕ್ಷೇಪದಿಂದ ಪರಿಹರಿಸಲಾಗದ ಸಾಮಾಜಿಕ ಸಮಸ್ಯೆಗಳಾಗಿ ಬೆಳೆಯುವ ಪರಿಸ್ಥಿತಿಯಲ್ಲಿ ಅವುಗಳನ್ನು ಆರಂಭದಲ್ಲಿಯೇ ಪರಿಹರಿಸಲು ಜಾಗೃತ ಸಮಿತಿಯ ಸೇವೆಗಳನ್ನು ಬಳಸಿಕೊಳ್ಳಬೇಕೆಂದು ആയോഗവും സൂചിപ്പിച്ചു. നമ്മുടെ തൊഴിലിടങ്ങൾ സ്ത്രീ സൗഹൃദമാവേണ്ടതായിട്ടുണ്ട്. വിദ്യാസമ്പന്നരായിട്ടുള്ള സ്ത്രീകളെ പോലും ചൂഷണം ചെയ്യുന്ന ഒരു പ്രവണത നിലനിൽക്കുന്നു എന്നത് ആശങ്ക ഉളവാക്കുന്നതാണ്. ഇന്ന് അത്തരത്തിലുള്ള ഒരു പരാതി കമ്മീഷന്റെ മുന്നിലേക്ക് എത്തിയിട്ടുണ്ടായിരുന്നു. സ്വകാര്യ സ്ഥാപനങ്ങളിൽ ജോലി ചെയ്യുന്ന ഒരു സ്ത്രീ കൃത്യമായി വേതനം ലഭിക്കാത്തതിൻ്റെ പേരിലുള്ള ഒരു പരാതിയുമായിട്ട് കമ്മീഷനിൽ വന്നിട്ടുണ്ടായിരുന്നു. അപ്പം ഇത്തരം കേസുകളിൽ ശക്തമായിട്ടുള്ള നടപടി സ്വീകരിക്കുന്നതിന് ആവശ്യമായിട്ടുള്ള ഇടപെടൽ ഉണ്ടാകുന്നതാണ്. മറ്റ് കുടുംബപരമായ വിഷയങ്ങളിൽ ഭാഗ്യ ഇടപെടൽ മൂലം ചെറിയ പ്രശ്നങ്ങൾ പോലും പരിഹരിക്കാൻ കഴിയാത്ത തോതിൽ സമൂഹത്തിൽ തന്നെ വലിയ പ്രശ്നങ്ങൾ ഉണ്ടാകുന്നതായിട്ട് ಕಾಸರಗೋಡಿನಲ್ಲಿ ನಡೆದ ಸಭೆಯಲ್ಲಿ 23 ದೂರುಗಳನ್ನು ಪರಿಗಣಿಸಲಾಯಿತು. ಅವುಗಳಲ್ಲಿ ಒಂದಕ್ಕೆ ತೀರ್ಪು ನೀಡಲಾಗಿದೆ. 1 ದೂರನ್ನು ಜಾಗೃತಾ ಸಮಿತಿಗೆ ಕಳುಹಿಸಲಾಗಿದೆ. 1 ದೂರನ್ನು ಕಾರ್ಯದರ್ಶಿಯ ವರದಿಗಾಗಿ ಕಳುಹಿಸಲಾಗಿದೆ. 20 ದೂರುಗಳನ್ನು ಮುಂದಿನ ಅದಾಲತ್ಗೆ ಮುಂದೂಡಲಾಗಿದೆ. ಅಡ್ವೊಕೇಟ್ ಇಂದ್ರಾವತಿ, ಕೌನ್ಸಿಲರ್ ರಮ್ಯಾ ಮೋಳ್, ಎಎಸ್ಐ ಸುಪ್ರಭಾ ಮುಂತಾದವರು ಅದಾಲತ್ನಲ್ಲಿ ಭಾಗವಹಿಸಿದರು. ಕೌಟುಂಬಿಕ ಸಮಸ್ಯೆಗಳು, ರಸ್ತೆ ವಿವಾದಗಳು ಹಾಗೂ ಕೆಲಸದ ಸ್ಥಳದಲ್ಲಿನ ವೇತನ ಸಮಸ್ಯೆಗಳಿಗೆ ಸಂಬಂಧಿಸಿದ ದೂರುಗಳನ್ನು ಸ್ವೀಕರಿಸಲಾಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪೆರಿಯ ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯದ ಮೂಲ ಸೌಕರ್ಯ ಬಲಪಡಿಸಲು ಹೊಸ ಬ್ಲಾಕ್ನ ಶಂಕುಸ್ಥಾಪನೆ ಅಕ್ಟೋಬರ್ 30ರಂದು ನಡೆಯಲಿದೆ. ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ರಾಜ್ಯ ಸಚಿವ ಜಾರ್ಜ್ ಕುರಿಯನ್ ನೆರವೇರಿಸಲಿದ್ದಾರೆಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪೆರಿಯದ ಕೇರಳ ಕೇಂದ್ರೀಯ ವಿಶ್ವವಿದ್ಯಾಲಯದ ಮೂಲ ಸೌಕರ್ಯ ಬಲಪಡಿಸಲು ಹೊಸ ಬ್ಲಾಕ್ ಶಂಕುಸ್ಥಾಪನೆ ಅಕ್ಟೋಬರ್ 30ರಂದು ನಡೆಯಲಿದ್ದು, ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ರಾಜ್ಯ ಸಚಿವ ಜಾರ್ಜ್ ಕುರಿಯನ್ ನೆರವೇರಿಸಲಿದ್ದಾರೆ. ಪ್ರಧಾನಮಂತ್ರಿ ಜನವಿಕಾಸ್ ಕಾರ್ಯಕ್ರಮದ ಯೋಜನೆಯಡಿ ಹೊಸ ಶೈಕ್ಷಣಿಕ ಬ್ಲಾಕ್ ನಿರ್ಮಾಣಕ್ಕಾಗಿ ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ 52.68 ಕೋಟಿ ರೂಪಾಯಿ ಮಂಜೂರು ಮಾಡಿದೆ ಎಂದು ಪ್ರಭಾರ ಸಚಿವ ಡಾಕ್ಟರ್ ಆರ್ ಜಯಪ್ರಕಾಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಅಕ್ಟೋಬರ್ 30ರಂದು ಪೆರಿಯ ಕ್ಯಾಂಪಸ್ನಲ್ಲಿ ಬೆಳಗ್ಗೆ 10 ಗಂಟೆಗೆ ನಡೆಯಲಿರುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರೊಫೆಸರ್ ಸಿದ್ದು ಪಿ ಅಲ್ಗೂರ್ ವಹಿಸಲಿದ್ದಾರೆ. ಸಂಸದ ರಾಜಮೋಹನ್ ಉನ್ನಿತಾನ್, ಶಾಸಕ ಸಿಎಚ್ ಕುಂಜಂಬು, ಡಾಕ್ಟರ್ ಆರ್ ಜಯಪ್ರಕಾಶ್, ಸ್ಕೂಲ್ ಆಫ್ ಬಿಸಿನೆಸ್ ಸ್ಟಡೀಸ್ ಡೀನ್ ಪ್ರೊಫೆಸರ್ ಸಜಿ ಟಿಜಿ ಮಾತನಾಡಲಿದ್ದಾರೆ. ವಿಶ್ವವಿದ್ಯಾಲಯ ಕೋರ್ಟ್, ಎಕ್ಸಿಕ್ಯೂಟಿವ್ ಕೌನ್ಸಿಲ್, ಅಕಾಡೆಮಿ ಕೌನ್ಸಿಲ್, ಫೈನಾನ್ಸ್ ಕಮಿಟಿ ಸದಸ್ಯರು, ಶಿಕ್ಷಕರು, ഉദ്യോഗിಗಳು, വിദ്യാർത്ഥിಗಳು ഭാഗവഹിಸಲಿದ್ದಾರೆ. തറക്കല്ലിടിൽ ചടങ്ങാണ് ഈ വരുന്ന 30-ാം തീയതി, ഒക്ടോബർ മാസം 30-ാം തീയതി രാവിലെ 10 മണിക്ക് ക്യാമ്പസിൽ സജ്ജീകരിച്ചിരിക്കുന്ന സ്ഥലത്ത് വെച്ച് തറക്കല്ലിടിയിൽ നടക്കുകയും അതിനുശേഷം ലൈബ്രറി ഹാളിൽ അതിൻ്റെ ോടനുബന്ധിച്ചുള്ള സമ്മേളനം ചേരുകയും ചെയ്യും.
ബഹുമാനപ്പെട്ട യൂണിവേഴ്സിറ്റിയുടെ വൈസ് ചാൻസലർ സിദ്ധു പി അൽഗൂർ സാറ് അധ്യക്ഷത വഹിക്കുന്ന ചടങ്ങിൽ കേന്ദ്ര ന്യൂനപക്ഷകാര്യ സഹമന്ത്രി ശ്രീ ജോർജ് കുര്യൻ തറക്കല്ലിടിയിൽ ചടങ്ങ് നടക്കുകയും അതിനോടനുബന്ധിച്ചുള്ള സമ്മേളനത്തിൽ അദ്ദേഹം അത് ഉദ്ഘാടനം ചെയ്യുകയും ചെയ്യുന്നതാണ്. ബഹുമാനപ്പെട്ട MP ശ്രീ രാജ്മോഹൻ ഉണ്ണിത്താൻ അവർകൾ, ഉദുമ MLA CH കുഞ്ഞമ്പു അവർകൾ, രജിസ്ട്രാർ ഇൻചാർജ് ജയപ്രകാശ്, സ്കൂൾ ഓഫ് ബിസിനസ് സ്റ്റഡീസ് ഡീൻ സജി TG എന്നിവർ സംസാരിക്കുന്നതുമാണ്. ഈ സ്കൂളിന് ഏകദേശം 7500 സ്ക്വയർ മീറ്ററിൽ വിസ്തൃതമായ ബിൽഡിംഗാണ് അവിടെ പണി കഴിപ്പിക്കുന്നത്. 25 സ്മാർട്ട് ക്ലാസ് റൂമുകളോടുകൂടി 4 നിലയിലായിട്ട് കമ്പ്യൂട്ടർ ഫെസിലിറ്റീസും 1,00,000 ലിറ്റർ മഴവെള്ള സംഭരണിയും 50 കിലോവാട്ട് സോളാർ പവർ പ്ലാന്റും ഉള്ള ഒരു ഗ്രീൻ ബിൽഡിംഗാണ് ವಿಭಾವനം ചെയ്യുന്നത്. ಪ್ರಭಾರ ಕುಲಸಚಿವ ಡಾಕ್ಟರ್ ಆರ್ ಜಯಪ್ರಕಾಶ್, ಪ್ರಭಾರ ಹಣಕಾಸು ಅಧಿಕಾರಿ ಪ್ರೊಫೆಸರ್ ರಾಜೇಂದ್ರ ಪಿಲಾಂಗಟ, ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಕೆ ಸುಜಿತ್ ಮುಂತಾದವರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ರಾತ್ರಿ ರಸ್ತೆ ಬದಿಯಲ್ಲಿ ಮೊಬೈಲ್ ಫೋನ್ನಲ್ಲಿ ಮಾತನಾಡುತ್ತಿದ್ದ ಯುವಕನ ಕಾಲಿಗೆ ಹೆಬ್ಬಾವು ಸುತ್ತಿಕೊಂಡಿದೆ. ಅರಣ್ಯ ಸಿಬ್ಬಂದಿಗೆ ಹಸ್ತಾಂತರಿಸಲು ಮನೆಯೊಳಗೆ ಇರಿಸಲಾಗಿದ್ದ ಹಾವು ಮಧ್ಯರಾತ್ರಿಯಲ್ಲಿ ಹೊರಗೆ ಹಾರಿದೆ. ರಾತ್ರಿ ರಸ್ತೆ ಬದಿಯಲ್ಲಿ ಮೊಬೈಲ್ ಫೋನ್ನಲ್ಲಿ ಮಾತನಾಡುತ್ತಿದ್ದ ಯುವಕನ ಕಾಲಿಗೆ ಹೆಬ್ಬಾವು ಸುತ್ತಿಕೊಂಡ ಘಟನೆ ಮಾವುಂಗಲ್ ಬಳಿ ನಡೆದಿದೆ. ಕಾಲಿಗೆ ಸುತ್ತಿಕೊಂಡಿದ್ದ ಹೆಬ್ಬಾವನ್ನು ಹಿಡಿಯಲಾಗಿದ್ದು ಅರಣ್ಯ ಸಿಬ್ಬಂದಿಗೆ ಹಸ್ತಾಂತರಿಸಲು ಮನೆಯೊಳಗೆ ಇರಿಸಲಾಗಿದ್ದ ಹಾವು ಮಧ್ಯರಾತ್ರಿಯಲ್ಲಿ ಹೊರಗೆ ಹಾರಿದೆ. ಗಂಟೆಗಳ ಹುಡುಕಾಟದ ಬಳಿಕ ಮನೆಯ ಮೇಲ್ಭಾಗದಲ್ಲಿರುವ ಗಾಳಿ ರಂಧ್ರದಿಂದ ಮನೆಯೊಳಗೆ ಹೆಬ್ಬಾವು ಪತ್ತೆಯಾಗಿದೆ. ಮಾಹುಂಗಲ್ ಪುದಿಯ ಕಂಡದ ಮಣಿಕಂಡನ್ ಕಾಲಿಗೆ ಹೆಬ್ಬಾವು ಸುತ್ತಿಕೊಂಡಿತ್ತು. ರಾತ್ರಿ 10 ಗಂಟೆ ಸುಮಾರಿಗೆ ಕೌಶವನ್ ಕುನ್ನೂರು ರಸ್ತೆಯಲ್ಲಿ ಫೋನ್ನಲ್ಲಿ ಮಾತನಾಡುತ್ತಿದ್ದ ಮಣಿಕಂಡನ್ ಕಾಲಿಗೆ ಹೆಬ್ಬಾವು ಸುತ್ತಿಕೊಂಡಿದೆ. ಹೆಬ್ಬಾವು ಒಬ್ಬ ವ್ಯಕ್ತಿಗಿಂತ ಎತ್ತರವಾಗಿದ್ದು ಸುಮಾರು 20 kg ತೂಕವನ್ನು ಹೊಂದಿದೆ. ಕಾಲಿನಿಂದ ಹೊರತೆಗೆದ ಹೆಬ್ಬಾವಿನ ಹೊಟ್ಟೆ ಊದಿಕೊಂಡಿತ್ತು. ಅದು ಗರ್ಭಿಣಿ ಎಂದು ಶಂಕಿಸಲಾಗಿದೆ. ರಾತ್ರಿ ಸಂಬಂಧಪಟ್ಟವರಿಗೆ ಕರೆ ಮಾಡಲಾಗಿದ್ದು ಸಂಪರ್ಕಕ್ಕೆ ಸಿಗಲಿಲ್ಲ. ಬಳಿಕ ಹಾವನ್ನು ಚೀಲದಲ್ಲಿ ಹಾಕಿ ಮನೆಗೆ ತೆಗೆದುಕೊಂಡು ಹೋಗಿ ಕೋಣೆಯಲ್ಲಿ ಇರಿಸಲಾಗಿದೆ. ಅರಣ್ಯ ಸಿಬ್ಬಂದಿಗೆ ಒಪ್ಪಿಸಲು ನಿರ್ಧರಿಸಿದ್ದು ಹಾಗೂ ಗಾಳಿ ಒಳಗೆ ಬಿಡಲು ಚೀಲದಲ್ಲಿ ರಂಧ್ರ ಮಾಡಲಾಗಿದೆ. ಬೆಳಗ್ಗೆ 3 ಗಂಟೆಗೆ ಎಚ್ಚರವಾದಾಗ ಹೆಬ್ಬಾವು ಚೀಲದಲ್ಲಿ ಇರಲಿಲ್ಲವೆಂದು ಕಂಡುಬಂದಿದೆ. ಇಡೀ ಕೋಣೆಯನ್ನು ಹುಡುಕಾಡಿದಾಗ ಹಾವು ಕಾಣದೇ ಇರುವುದು ಆತಂಕವಾಯಿತು. ಹತ್ತಿರದ ಸ್ನೇಹಿತರಿಗೆ ಕರೆ ಮಾಡಿ ಮತ್ತೆ ಹುಡುಕಾಡಿದಾಗ ಕೋಣೆಯಲ್ಲಿನ ಗಾಳಿ ಬರುವ ರಂಧ್ರದಲ್ಲಿ ಸುರುಳಿಯಾಗಿರುವ ರೀತಿಯಲ್ಲಿ ಕಂಡುಬಂದಿದೆ. ಕೇಬಲ್ ಕೋಣೆಯಲ್ಲಿರುವುದರಿಂದ ಅದು ಅದರ ಮೂಲಕವೇ ಹೊರಗೆ ಹೋಗಿದೆ ಎಂಬ ಅನುಮಾನವಿದೆ. ಚೀಲದಲ್ಲಿ ಹಾಕಲಾದ ಹೆಬ್ಬಾವನ್ನು ಕಾಂಜಂಗಾಡ್ ಅರಣ್ಯ ಶ್ರೇಣಿ ಕಚೇರಿಗೆ ಆಟೋದಲ್ಲಿ ತೆಗೆದುಕೊಂಡು ಹೋಗಿ ಹಸ್ತಾಂತರಿಸಲಾಯಿತು. ತನ್ನ ಕಾಲಿಗೆ ಸುತ್ತಿಕೊಂಡಿದ್ದ ಹೆಬ್ಬಾವನ್ನು ರಕ್ಷಿಸಿ ಅರಣ್ಯ ಶ್ರೇಣಿ ಕಚೇರಿಗೆ ತಲುಪಿಸಿದರೂ ವಾಹನದ ಶುಲ್ಕ ಕೂಡ ಲಭಿಸಿಲ್ಲ ಎಂದು ಮಣಿಕಂಠನ್ ದೂರಿದ್ದಾರೆ. ಜ್ಯೋತಿರ್ಲಕ್ಷ್ಮಿ, ನ್ಯೂಸ್ ಬ್ಯೂರೋ, ಕಾಸರಗೋಡ್. ಮೊಗ್ರಾಲ್ ಪುತ್ತೂರು ಗ್ರಾಮ ಪಂಚಾಯತ್ 17ನೇ ವಾರ್ಡ್ ಅಭಿವೃದ್ಧಿಯ ಭಾಗವಾಗಿ ವಾರ್ಡ್ನಲ್ಲಿ ಫಕೀರನ್ ಪೀಡಿಕಾ ಶಾಲಾ ರಸ್ತೆ ಇಂಟರ್ಲಾಕ್ ಕಾಮಗಾರಿಯನ್ನು ಉದ್ಘಾಟಿಸಲಾಯಿತು. ಪಂಚಾಯತ್ ಅಧ್ಯಕ್ಷೆ ಅಡ್ವೊಕೇಟ್ ಸಮೀರಾ ಫೈಸಲ್ ಉದ್ಘಾಟಿಸಿದರು. ಮೊಗ್ರಾಲ್ ಪುತ್ತೂರು ಗ್ರಾಮ ಪಂಚಾಯತಿನ 17ನೇ ವಾರ್ಡ್ ಅಭಿವೃದ್ಧಿಯ ಭಾಗವಾಗಿ ವಾರ್ಡಿನಲ್ಲಿ ಫಕೀರನ್ ಪೀಠಿಕಾ ಶಾಲಾ ರಸ್ತೆ ಇಂಟರ್ಲಾಕ್ ಕಾಮಗಾರಿಕೆಯನ್ನು ಪಂಚಾಯತ್ ಅಧ್ಯಕ್ಷೆ ಅಡ್ವೊಕೇಟ್ ಸಮೀರಾ ಫೈಸಲ್ ಉದ್ಘಾಟಿಸಿದರು. ನೌಫಲ್ ಪುತ್ತೂರು ಜನಪ್ರಿಯ ಸದಸ್ಯರಾಗಿದ್ದು ತಮ್ಮ ವಾರ್ಡಿಗೆ ಅಗತ್ಯವಾದ ಫಂಡ್ ಪಡೆಯಲು ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ ಎಂದು ಪಂಚಾಯತ್ ಅಧ್ಯಕ್ಷೆ ಸಮೀರಾ ಫೈಸಲ್ ಹೇಳಿದರು. ವಾರ್ಡ್ ಸದಸ್ಯ ನೌಫಲ್ ಪುತ್ತೂರು ಅಧ್ಯಕ್ಷತೆ ವಹಿಸಿದರು. ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ SP ಸಲಾಹುದ್ದೀನ್, CP ಅಬ್ದುಲ್ಲಾ, KB ಅಶ್ರಫ್, ಮಾಹಿನ್ ಕುನಿಲ್, ಅಸೈನರ್, ಶಫೀಕ್ PBS, BP ಖಾಲಿದ್, ಮಾಸ್ಟರ್ ಶಾಫಿ ಕಚಾಯಿ, ಅಬ್ದುಲ್ಲಾ ಕುಂಜಿ, ಅಬ್ದುಲ್ ರೆಹಮಾನ್, EP ಆಶಿಫ್, ರಶೀದ್ ಪೋಸ್ಟ್, ಅಬ್ದುಲ್ ರೆಹಮಾನ್, ಹಸನ್ ಕೊಕ್ಕಡ, ಫಾರೂಕ್, ಇಲಿಯಾಸ್, ಬಿಲಾಲ್ ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡ್. ಕಥಾಬಿಂದು ಪ್ರಕಾಶನ ಪ್ರದೀಪ್ ಕುಮಾರ್ ಸಾಹಿತ್ಯೋತ್ಸವ ಕಾರ್ಯಕ್ರಮ ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆಯಿತು. ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ಕಾಸರಗೋಡು ವತಿಯಿಂದ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಕಥಾಬಿಂದು ಪ್ರಕಾಶನ ಪ್ರದೀಪ್ ಕುಮಾರ್ ಸಾಹಿತ್ಯೋತ್ಸವ ಕಾರ್ಯಕ್ರಮ ದೇರಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆಯಿತು. ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ನೇತೃತ್ವದ ಗಡಿನಾಡ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ಸಂಸ್ಥೆ ಕಾಸರಗೋಡು ವತಿಯಿಂದ 130ನೇ ವೈವಿಧ್ಯಮಯ ನಿತ್ಯ ನೂತನ ಆಕರ್ಷಕ ಸಾಹಿತ್ಯ ಗಾನ ನೃತ್ಯ ವೈಭವ ಕಾರ್ಯಕ್ರಮ ಹಲವು ಪ್ರಕಾರದ ನೃತ್ಯ ವೈವಿಧ್ಯತೆಯೊಂದಿಗೆ ಜರುಗಿತು. ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಸಾಹಿತ್ಯ ಪ್ರಸ್ತುತಿ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ವಿನಂತಿ ಹರಿಕಾಂತ್, ಚಿನ್ಮಯಿ, ಗಗನ, ಸನ್ನಿಧಿ, ರಿತ್ವಿ, ಸಂಸ್ಥೆಯ ಅಂತಾರಾಷ್ಟ್ರೀಯ ನೃತ್ಯ ಕಲಾ
ಕಲಾವಿದೆ ವಿದೂಷಿ ಲಕ್ಷ್ಮೀ ತೆರೆದಾಳ ಮಠದ ಮನೆಯ ಶಿಷ್ಯರು, ಸಂಸ್ಥೆಯ ಮಹಿಳಾ ತಂಡದ ಸುಭಾಷಿಣಿ ಚಂದ್ರ ಹಾಗೂ ಬಳಗದವರು ವಿನೂತನ ರೀತಿಯಲ್ಲಿ ನೃತ್ಯ ಪ್ರಸ್ತುತಿ ನೀಡಿ ದಾಖಲೆ ಮಾಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲ ಕಲಾವಿದರಿಗೆ ಗೌರವ ಸ್ಮರಣಿಕೆ ನೀಡಿ ಪುರಸ್ಕರಿಸಲಾಯಿತು. ಸಂಸ್ಥೆಯ ಅಧ್ಯಕ್ಷೆ ಡಾಕ್ಟರ್ ವಾಣಿಶ್ರೀ ಕಾಸರಗೋಡು ಅವರಿಗೆ ಶಾಲು ಹೊದಿಸಿ ಗೌರವ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರದೀಪ್ ಕುಮಾರ್, ಅಚ್ಯುತ ಭಟ್, ಪ್ರೀಶನ್ ಶೆಟ್ಟಿ ಮೊದಲಾದ ಗಣ್ಯರು ಉಪಸ್ಥಿತರಿದ್ದರು. ಸಂಸ್ಥೆಯ ಕಲಾಮಾಣಿಕ್ಯಗಳಿಂದ ಮಡಕೆ ಮೇಲೆ ನಿಂತು ರಿಂಗ್ ಡ್ಯಾನ್ಸ್ ಜೊತೆಗೆ ಫೈರ್ ಡ್ಯಾನ್ಸ್, ರಿಂಗ್ ತಿರುಗಿಸಿಕೊಂಡು ಕೋಲಾಟದ ಜೊತೆಗೆ ಮೊಳೆಯ ಮೇಲೆ ನಿಂತು ನೃತ್ಯ, ರಾಮಾಯಣದ ಮುಖ್ಯ ಸನ್ನಿವೇಶಗಳನ್ನು ಭರತನಾಟ್ಯದ ಮೂಲಕ ಪ್ರಸ್ತುತಿ, ಜನಪದ ನೃತ್ಯ, ಸಿನಿಮೀಯ ನೃತ್ಯ, ವೆಸ್ಟರ್ನ್ ನೃತ್ಯ, ತುಳು ಬ್ರಹ್ಮ ಕುವೆಂಪು ವಿರಚಿತ ಹಾಡಿಗೆ ಭರತನಾಟ್ಯ, ಸಮೂಹ ಜನಪದ ನೃತ್ಯ, ಕನ್ನಡ ಹಾಡಿಗೆ ನೃತ್ಯ, ಸಮೂಹ ಭರತನಾಟ್ಯ ಹೀಗೆ ಹಲವು ಬಹುವಿಧ ನೃತ್ಯ ಪ್ರಕಾರಗಳು ನಡೆದು ಚರಿತ್ರೆ ಸೃಷ್ಟಿಸಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅನಂತಪುರ ಇಂಡಸ್ಟ್ರೀಸ್ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟ, ಓರ್ವ ಕಾರ್ಮಿಕ ಸಾವು. ತೂಮಿನಾಡಿನಲ್ಲಿ ಜ್ವರ ಬಾಧಿಸಿ ಓರ್ವ ಬಾಲಕಿ ಸಾವು, ಅಂತ್ಯ ಸಂಸ್ಕಾರದ ಜವಾಬ್ದಾರಿ ವಹಿಸಿದ ಸ್ಥಳೀಯರು. ಕಾಸರಗೋಡು ಉಪಜಿಲ್ಲಾ ಕಲೋತ್ಸವ ಅಕ್ಟೋಬರ್ 30ರಿಂದ ನವೆಂಬರ್ 5ರವರೆಗೆ ಸಿದ್ಧತೆಗಳು ಪೂರ್ಣವಾಗಿದೆ ಎಂದು ಪದಾಧಿಕಾರಿಗಳು. ಕೊಳತೂರಿನಲ್ಲಿ ಭಯ ಹುಟ್ಟಿಸಿದ ಚಿರತೆ ಈಗ ಪುತ್ತೂರು ಪ್ರಾಣಿ ಸಂಗ್ರಹಾಲಯದಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುತ್ತಿರುವ ರೆಮೋ. ಕೆಲಸದ ಸ್ಥಳಗಳು ಮಹಿಳಾ ಸ್ನೇಹಿಯಾಗಿರಬೇಕು, ಮಹಿಳಾ ಆಯೋಗದ ಸದಸ್ಯೆ ಪಿ ಕುഞ്ഞായിഷಾ ಹೇಳಿಕೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.